ನಮಸ್ತೆ TV20 ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕಿಷ್ಕಿಂಧದ ಶ್ರೀ ಕ್ಷೇತ್ರ ಆಂಜನೇಯ ಬೆಟ್ಟಕ್ಕೆ ಕಳೆದ 4 ವರ್ಷಗಳಿಂದ ಜೊಲ್ಲೆ ಉದ್ಯೋಗ ಸಮೂಹ ಮತ್ತು ಬಜರಂಗ ದಳ ಸಂಯುಕ್ತಾಶ್ರಯದಲ್ಲಿ ಹನುಮ ಮಾಲಾಧಾರಿಗಳಿಗೆ ಆಂಜನೇಯ ಬೆಟ್ಟದ ದರ್ಶನ ಮಾಡಿಸಲಾಗ್ತಾ ಇದ್ದು, ಮಂಗಳವಾರ ಬೆಳಗ್ಗೆ ನಿಪ್ಪಾಣಿಯ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಪಪು ಪ್ರಾಣಲಿಂಗ ಸ್ವಾಮೀಜಿ, ಬಸವ ಮಲ್ಲಿಕಾರ್ಜುನ ಸದಲಗ ಗೀತಾಶ್ರಮದ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಕುಮಾರ್ ಜೊಲ್ಲೆ ಅವರು 33 ಬಸ್ ಮುಖಾಂತರ 2,000ಕ್ಕೂ ಅಧಿಕ ಹನುಮ ಮಾಲಾಧಾರಿಗಳನ್ನು ಬೀಳ್ಕೊಟ್ಟಿದ್ದಾರೆ. ನಿಪ್ಪಾಣಿ ತಾಲೂಕಿನ ಸೌಂದಲಗ, ಅಕ್ಕೋಳ, ಬೇನಾಡಿ, ಕಾರದಗ, ಕೊಗನೋಳಿ, ಬೇಡಿಕೆಹಾಳ ಸೇರಿ 6 ಝೋನ್ಗಳಲ್ಲಿನ 2,000 ಹನುಮ ಮಾಲಾಧಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಶಿಸ್ತುಬದ್ಧ ಕಾರ್ಯಕ್ರಮದಲ್ಲಿ ಬೆಳಗಾವಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯದರ್ಶಿ ಪ್ರಾ ಮುಕುಂದ ಗೋಖಲೆ ಮಾಲಾಧಾರಿಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಟ್ಟು 33 ಬಸ್ಗಳಲ್ಲಿಯ ಹನುಮ ಭಕ್ತರು ಭಜನೆ, ಕೀರ್ತನೆ, ಬಜರಂಗ ಬಲಿಯ ಘೋಷಣೆಯೊಂದಿಗೆ ಪ್ರಯಾಣ ಬೆಳೆಸಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಜರಂಗ ಬಲಿ ಕಿ ಜೈ ಶ್ರೀರಾಮ್. ಮಾಲಾಧಾರಿಗಳಿಗೆ ಜೊಲ್ಲೆ ಉದ್ಯೋಗ ಸಮೂಹದಿಂದ ಉಚಿತ ಉಪಹಾರ, ಊಟ, ವಸತಿ, ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಸವ ಪ್ರಸಾದ ಜೊಲ್ಲೆ ಮಾತನಾಡಿ, ಯುವಕರಿಗೆ ವ್ಯಸನ ಮುಕ್ತಿಯೊಂದಿಗೆ ನಮ್ಮ ಸಂಸ್ಕೃತಿ, ಧರ್ಮ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ 2021ರಲ್ಲಿ ಕೇವಲ 7 ಮಾಲಾಧಾರಿಗಳಿಂದ ಪ್ರಾರಂಭವಾದ ಆಂಜನೇಯ ಬೆಟ್ಟಕ್ಕೆ ಇದುವರೆಗೆ 25,000 ಭಕ್ತರು ತೆರಳಿ ಆಂಜನೇಯನ ದರ್ಶನ ಪಡೆದು ಕೃತಾರ್ಥರಾಗಿದ್ದಾರೆಂದು ತಿಳಿಸಿದ್ದಾರೆ. ಚಂದ್ರಕಿ ಜೈ. ಇವತ್ತಿನ ದಿನ ಆಂಜನೇಯ ಬೆಟ್ಟ ಹನುಮಾನನ ಇದಕ್ಕೆ ಭಕ್ತಾದಿ ಜನ ಹೊಂಟಿದ್ದಾರೆ. 5 ವರ್ಷ ಐತ್ ಸಲಗ ಜೊಲ್ಲೆವೈನಿ ಕೃಪೆಯಿಂದ ಹೋಗುವ ಭಕ್ತಾದಿ ಜನರಿಗೆ ಸಕಲ ಸುಖ, ಶಾಂತಿ, ಸಮಾಧಾನ ಸಿಗಲಿ, ಒಳ್ಳೆ ಮನಸ್ಸಿನಿಂದ ಹೋಗ್ಲಿ. ಮನಸ್ಸಿನಾಗ ಯಾವುದೂ ನಿಮ್ಮ ಪಾಪ ಕರ್ಮ ಇದ್ರೆ ಇಲ್ಲೇ ಬಿಟ್ಟು ಮನಸ್ಸಿನಾಗ ಒಂದು ಚಲೋ ದೇಹ ಇಟ್ಕೊಂಡ ಮಾರುತಿ ದರ್ಶನ ಮಾಡ್ರಿ. ಹೋಗುವ ಕಾರ್ಯದಾಗ ವಯಸ್ಕರಿದ್ರಂದ್ರೆ ಅವ್ರನ್ನ ಚೆನ್ನಾಗಿ ಓದ್ತಾರಿ ಅನ್ನೋ ಕೃಪೆಯಿಂದ ಈ ಮಾತನ್ನು ಹೇಳ್ತೇವೆ. हे जे आम्ही उपक्रम राबवलेला आहे, जे हनुमाला कार्यक्रम चिक्कोडी जिल्ह्यामध्ये गेले 10 वर्षापासून ह्या कार्यक्रम विश्व हिंदू परिषद आणि आम्ही मिळून करा लागलोय. मला अजूनही आठवतंय जेव्हा पहिल्या वर्षी आम्ही प्रारंभ केलो होतो, विठ्ठलजी होते, त्याचबरोबर कनेरीचे काडसिद्धेश्वर स्वामीजींचा एक आशीर्वादमुळे आम्ही ह्या उपक्रमला प्रारंभ केले होते. पहिल्या वर्षी फक्त आम्ही 7 युवक इथून अंजनाद्री पर्वतला गेलो होतो, परंतु खूप अभिमान होते आज सांगताना की आता 10 वर्षानंतर जे 7 युवकांचं पासून सुरू झालं होतं, आज चिक्कोडी शैक्षणिक जिल्ह्यामधून 25,000 युवकांना तिथं अंजनाद्रीला घेऊन जायचे कार्य आज विश्व हिंदू परिषद कडून व्हायलंय म्हणून सांगायला खूप अभिमान होत आहे. आणि त्याच एक उदाहरण घेऊन निप्पाणी मतदारसंघात पण अण्णावहिनीजींचं एक स्वप्न होतं की इथल्या युवकांसाठी पण हे कार्यक्रम व्हायला पाहिजे. अजूनही RSSच्या दृष्टिकोनाने निप्पाणी महाराष्ट्र मध्ये असल्यामुळं हे कार्यक्रम आम्हाला इथं घेऊ शक्य झालं नाही. परंतु 4 वर्षापूर्वी अण्णावहिनीजींनी विश्व हिंदू परिषदच्या प्रमुखांना आग्रह केले. त्यांनी ह्या कार्यक्रम निप्पाणीमध्ये पण घ्यायला परमिशन दिल्यानंतर 4 वर्षापूर्वी आम्ही प्रारंभ केलो. पहिल्या वर्षी 1000 लोक होते आणि आज 1600 लोकांना ह्या वर्षी आज आम्ही घेऊन जाणार आहे. आणि तुम्हा सर्वांना माहित आहे की ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣೆ, TV20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.